ಅವ್ರು ಚಿನ್ನಕುಟ್ಟಿ ಅಂತ ಯಾವ್ದು ಕರೀತಿರೋದು ಗೊತ್ತಾ? ಕಾಡಂದಿಗೆ. ನೋಡಿ ಅದ್ರ ಕ್ವಾರೆ ಯಾವ ತರ ಕಾಣಿಸ್ತಿದೆ ಅಂತ ಹತ್ರ ಬಿಡು ಗೊತ್ಬಿಡುತ್ತಾ? ಕುರಿ ಐದಿದ್ಯಾ? ಎಲ್ಲಿದೆ? ಕಾಡು ಕುರಿ. ಓ, ಕಾಡು ಕುರಿಗಳು ಬರ್ತಾವ. ಇವರಿಗೆ ಕರೆಂಟ್ ವ್ಯವಸ್ಥೆ ಇಲ್ಲ, ಮತ್ತೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಹಾಕ್ಯಾಗ ಗೌರ್ಮೆಂಟ್ ಕೆಲಸನೇ ಬೇಡ ಅಂತ ಹೇಳಿ ನಾನು ಇದೇ ಕೆಲಸ ಮಾಡ್ಕೊಂಡಿದ್ದೆ. ನಾನು ನಿಮಗೊಂದು ಕೇಳಲಿಲ್ಲ, ಇದು ಬೆಳಿಗ್ಗೆ ಎಷ್ಟು ಗಂಟೆಗೆ ಮತ್ತೆ ಕಾಡಿಗೆ ಹೋಗುತ್ತೆ? ರೂಬನ್ ಸರ್ ಸಾಕಿರ್ತಾರಲ್ಲ ಮೊಲ, ಅವೆಲ್ಲ ಇಲ್ಲೇ ಬಂದ್ಬಿಟ್ಟು ಗೂಡ್ ಮಾಡ್ಕೊಂಡಿರೋಂಥದ್ದು. ಕಾಡಂದಿ ಮೊಸರನ್ನ ತಿಂತಾ ಇರೋದು ಎಲ್ಲಾದ್ರೂ ನೋಡಿದ್ದೀರಾ ನೀವು? ಪ್ರಾಣಿಗಳನ್ನೇ ಬಾಳು ನಮ್ಮ ಪ್ರಾಣಿಗಳದೇ ಸಂಸಾರ ಅಂತೇಳಿ ಅವರೆಲ್ಲ ದೊಡ್ಡ ಫ್ಯಾಮಿಲಿ ಬಿಟ್ಕೊಂಡು ಅವ್ರ ಜೀವನ ಮಾಡ್ತಾ ಇದಾರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸ್ನೇಹಿತರೆ, ಇವತ್ತಿನ ದಿನ ನಾನು ಒಂದು ವಿಭಿನ್ನವಾದ ಕಂಟೆಂಟ್ನೊಂದಿಗೆ ನಾನು ಬಂದಿದ್ದೀನಿ. ಈ ಸರ್ ಹೆಸರು ರೂಬನ್ ಅಂತೇಳಿ. ಇವರು ಕುದುರೆಮುಖದ ನಿವಾಸಿ. ಈ ಕುದುರೆಮುಖದಲ್ಲಿರುವಂಥ ಎಲ್ಲ ಎಂಪ್ಲಾಯೀಸ್ಗಳಾಗಲಿ, ಸಿಬ್ಬಂದಿಗಳಾಗಲಿ ಎಲ್ಲರೂ ಬೇರೆ ಕಡೆ ಸ್ಥಳಾಂತರವಾಗಿದ್ದಾರೆ. ಎಂಟು ಕುಟುಂಬ ಏನೋ ಇಲ್ಲಿ ವಾಸವಾಗಿದೆ. ಅದರಲ್ಲಿ ಇವರು ಒಬ್ಬರು. ಅಂದರೆ ಇವರು ಕ್ವಾರ್ಟರ್ಸಲ್ಲಿ ವಾಸವಾಗಿಲ್ಲ, ಕಾಡಲ್ಲಿ ಶೆಡ್ ಮಾಡಿಕೊಂಡು, ಅಂದರೆ ಗ್ಯಾರೇಜ್ ಮಾಡಿಕೊಂಡು ಅಲ್ಲಿ ಇರುವಂಥದ್ದು. ಅವ್ರನ್ನ ಹುಡ್ಕೊಂಡು ಕಾಡಂದಿ ಸಂಜೆ ಟೈಮ್ ಆದರೆ ಮನೆಗೆ ಬರುತ್ತೆ. ಇವ್ರ ಜೊತೆನೇ ಅಲ್ಲೇ ವಾಸವಾಗಿರುತ್ತೆ. ಮತ್ತು ಬೆಳಿಗ್ಗೆ 4:30 ಅಥವಾ 5 ಗಂಟೆ ಆದರೆ ಮತ್ತೆ ಬೆಳಿಗ್ಗೆ ಹೋಗ್ಬಿಡುತ್ತೆ. ಸೊ ಇದೇ ಥರ ಡೈಲಿ ನಡೆಯುತ್ತೆ. ನಾನು ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದೀನಿ. ಹಂದಿಗೆ ಇಲ್ಲೆಲ್ಲ ಬಂದು ಹಣ್ಣು ಇದೆಲ್ಲ ತಗೊಂಡೋಗಿ ಕೊಡೋದು. ಇವಾಗ ಸಪೋಟ ಇಲ್ಲಿದೆ, ಮತ್ತು ಮಾವಿನ ಹಣ್ಣು, ಪೇರಳೆ ಹಣ್ಣು ಇದೆಲ್ಲ ಸೀಸನ್ಗೆ ಬಂದು ಮತ್ತೆ ತಗೊಂಡೋಗಿ ಹಣ್ಣು ಮಾಡಿ ಹಂದಿಗೆ ಕೊಡೋದು. ಚಿನ್ನಕುಟ್ಟಿ ಕೊಡ್ತಾರೆ. ಬನ್ನಿ ಸರ್, ಬೇರೆ ಕಡೆ ಹೋಗೋಣ ಇವಾಗ. ಹುಷಾರು. ಮತ್ತು ಅಲ್ಲಿ ದೊಡ್ಡ ಮರ ಒಂದು. ಜಿಗಣೆ ಎಲ್ಲ ಇರುತ್ತೆ, ತುಂಬ ಹುಷಾರಾಗಿ ನಡಿಬೇಕು ಇಲ್ಲಿ ಒಳಗಡೆ ಎಲ್ಲ ಬಂದರೆ. ಯಾಕಂದರೆ ಇದು ಕುದುರೆ ಮುಖ ಅಲ್ಲ, ಎಲ್ಲ ಪಕ್ಷಿ ಮುಖಟ್ಟೆಗಳು, ಇಲ್ಲೆಲ್ಲ ಜಾಸ್ತಿ ಜಿಗಣೆಗಳಿರುತ್ತೆ. ಶೂಸ್ ಹಾಕೊಂಬಂದ್ರೆ ಬೆಸ್ಟು. ನೀವೊಂಥರ ಇವಾಗ ಯಾವ ಥರ ಇದ್ದೀರಾ ಅಂದರೆ, ಯಾವ ಥರ ಜೀವಿಸ್ತಾ ಇದ್ದೀರಾ ಅಂದರೆ, ಒಬ್ಬರೇ ಈಗ ಕಾಡಿನ ಮನುಷ್ಯ ಅಂತಾರಲ್ವಾ, ಆ ರೀತಿ ನೀವು ಒಬ್ಬರೇ, ಬೇರೆ ಯಾರೂ ಇಲ್ಲ ಇಲ್ಲಿ. ಈ ಕ್ವಾರ್ಟರ್ಸ್ ಎಲ್ಲ ಕಂಪ್ಲೀಟಾಗಿ ಪಾಳು ಬಿದ್ದಿರೋದು. ನೀವು ಮಾತ್ರ ಎಲ್ಲ ಒಂದು ಕಡೆ ಕಾಡೊಳಗಡೆ ಇದ್ದೀರಾ. ಇದೇ ಪ್ರೀತಿ, ಇದೇ ಜೀವನ ಇವರಿಗೆ, ಬೇರೆ ಯಾರೂ ಇಲ್ಲ ಇವ್ರ ಜೊತೆ. ಇವರೊಬ್ಬರೇ ಇರೋದು, ಒಬ್ಬಂಟಿಯಾಗಿ. ಕೇಳ್ತಾ ಹೋಗ್ತೀನಿ ಒಂದೊಂದೇ ಇವರಿಗೆ. ಇಲ್ಲಿ ನೋಡ್ರಿ ಇವ್ರ ಲೈಫ್ ಸ್ಟೈಲ್ ಹೆಂಗಿದೆ ಅಂತ. ಬೆಕ್ಕಳಿಗೆ ನೀವು ಫಿಶ್ ತಿನ್ನಲ್ವಾ? ಇಲ್ಲ. ನೀವು ಫಿಶ್ ತಿನ್ನಲ್ಲ, ಆದರೆ ಬೆಕ್ಕಗಳಿಗೆ ಮತ್ತು ನಾಯಿಗಳಿಗೆ ಹಾಕ್ತೀರಾ ಅಂದರೆ ಇದು ಡೈಲಿ? ಡೈಲಿ ಚಿಕನ್ ಇಲ್ಲ ಮೀನು, ಇದು ಚಿಕನ್ ಇಲ್ಲಾಂದ್ರೆ ಮೀನು. ಈಗೇನು ನೋಡ್ತಾ ಇದ್ದೀರಾ, ಇದು ರೂಬನ್ ಸರ್ ಗ್ಯಾರೇಜ್. ಇದು ಪಕ್ಕದಲ್ಲೇ ಮನೆಯೂ ಇದೆ, ತೋರಿಸ್ತೀನಿ ಬನ್ನಿ. ಇದು ರೂಬನ್ ಸರ್ದು ಮನೆ, ಪಕ್ಕದಲ್ಲಿ ಗ್ಯಾರೇಜ್ ಇರುವಂಥದ್ದು ನೋಡಿ. ಇಲ್ಲಿ ಕುದುರೆಮುಖದಲ್ಲಿ ಯಾವುದಾದ್ರೂ ಬೈಕ್ ಏನಾದರೂ ಕೆಟ್ಟೋಯ್ತು ಅಂದರೆ ಫಸ್ಟು ಬರೋದೇ ಇಲ್ಲಿಗೆ, ರೂಬನ್ ಸರ್ ಗ್ಯಾರೇಜ್ಗೆ. ಅಲ್ವಣ್ಣ? ನಗಾಡ್ತಿದ್ದಾರೆ ನೋಡಿ, ಅವ್ರ ಮುಗ್ಧ ಜೀವಿ, ಏನು ಮಾತಾಡಲ್ಲ ಅವರು. ಎಷ್ಟು ಪ್ರೀತಿ ಹೊಂದಿದ್ದಾರೆ ಅಂತ ಅನ್ನೋದಕ್ಕೆ ಇಲ್ಲೇ ಸಾಕ್ಷಿ ನೋಡಿ. 7 ದಿನ ಆಯಿತು. 7 ದಿವಸ ಆಗಿದೆ. ಎಷ್ಟು ಮರಿ ಇದೆ? 5 ಮರಿ ಇದೆ. 5 ಮರಿ ಇದೆ. ಕುರಿ 5 ಇದೆ. ಕುರಿ 5 ಇದೆಯಾ? ಎಲ್ಲಿದೆ? ಕಾಡು ಕುರಿ. ಓ, ಕಾಡು ಕುರಿಗಳು ಬರ್ತಾವ? ಹೌದು. ಮತ್ತು ಇನ್ನೊಂದು ಕಡುವೆ ಇದೆ. ಈಗ ನೀರು ಜಾಸ್ತಿ ಇದೆಯಲ್ಲ ಹೊಳೆಯಲ್ಲಿ, ಈಚೆ ದಾಟ್ಕೊಂಡು ಬರ್ತಾ ಇಲ್ಲ. ಮುಂಚೆ ಬರ್ತಾ ಇದ್ವು? ಹೌದು, ಇಲ್ಲೇ ಬಂದು ಆಲ್ಟ್ ಆಗೋದು ಎಲ್ಲ. ಮತ್ತೆ ಇಲ್ಲಿ ನೀರು ಕಮ್ಮಿ ಆದ್ಮೇಲೆ ಬರ್ತಾವ. ಬೇಸಿಗೆಗಾಲದ ಬರ್ತಾವ ಹಂಗಾದ್ರೆ? ಹೊಳೆ ದಾಟ್ಕೊಂಡು ಈಚೆ ಬರ್ತಾವೆ. ಕಲ್ಲಂಬರು ಕಂಪ್ಲೀಟಾಗೆ ಸೋರುತ್ತೆ ಈ ಮನೆ. ಇಲ್ಲೆಲ್ಲ ನೀರು ಫುಲ್ಲು ನಿಲ್ಲುತ್ತಂತೆ ಮಳೆ ಬಂದರೆ.
ಕರೆಂಟ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಇವರಿಗೆ. ತುಂಬಾ ವರ್ಷಗಳಾಯ್ತಲ್ಲ. ಎಲ್ಲ ಮೊದಲೇ ನೋಡಿ. ಮಳೆ ಕಾಣಿಸ್ತಿದೆ, ಸಿಮೆಂಟ್ ಕಾಣಿಸ್ತಾನೆ ಇಲ್ಲ, ಫುಲ್ ಮಳೆ ಕಾಣಿಸ್ತಿದೆ. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಅವ್ರು ಚಿನ್ನಕುಟ್ಟಿ ಅಂತ ಯಾವ್ದಕ್ಕೆ ಕರೀತಿರೋದು ಗೊತ್ತಾ? ಕಾಡಂದಿಗೆ, ಅವ್ರು ಸಾಕಿರೋ ಕಾಡಂದಿಗೆ ಚಿನ್ನಕುಟ್ಟಿ ಅಂತ ಹೆಸರಿಟ್ಟಿದ್ದಾರೆ. ಇವಾಗ ಬರುತ್ತೆ ಅದು. ನಾನು ಕ್ಯೂರಿಯಸ್ಸಿಂದ ಕಾಯ್ತಾ ಇದ್ದೀನಿ. ನಾನು ಇದ್ದೀನಿ ಅಂತಲೇ ಬಿಟ್ಟು ಅಲ್ಲಿ ಬಚ್ಕೊಂಡಿದೆ ಅದು. ಬರೋದನ್ನ ಕಾಯ್ತಾ ಇದ್ದೀನಿ, ಬರಲಿ. ಮರೆ ಮರ್ಸ್ಕೊತಾ ಇದ್ದೀನಿ, ಯಾಕಂದ್ರೆ ನನ್ನ ನೋಡಿದ್ರೆ ಓಡೋಗ್ಬಿಟ್ರೆ ಅಂತ. ನೋಡಿ ಕಾಡಂದಿ ಬಂತು, ಚಿನ್ನಕುಟ್ಟಿ. ಸರ್ ಏನು ಮಾಡಲ್ವಾ ನಮಗದು? ಇಲ್ಲ, ಏನು ಮಾಡಲ್ಲ. ಇಲ್ಲೇ ಇರು ಅಂತ ಹೇಳ್ತಾ ಇದ್ದಾರೆ ತಮಿಳಲ್ಲಿ. வாங்க இங்க சாப்பாடு சாப்பாடு இருக்கு வா. எனக்கு தமிழ் வரும், கொஞ்சம் கொஞ்சம் பேசுகிறேன். சின்னக்குட்டி வா, சின்னக்குட்டி வா. இங்க ರೂಬನ್ ಸರ್ ಕೂಪ್ರಂಗೆ ವಾ. 11 ವರ್ಷ ಆಯಿತು. 11 ವರ್ಷ ಆಯ್ತಾ? 11 ವರ್ಷದಿಂದ ಗೊತ್ತು. ಅಂದರೆ ಯಾವ ಥರ ಇದು ಕನೆಕ್ಟ್ ಆಗಿದ್ದು ಅಂತ? ಮುಂಚೆ ಎತ್ಕೊಂಡು ಓಡೋದು. ಹಾಂ. ಮತ್ತು ಇದು ಬೆಕ್ಕಿಗೆ ಇಲ್ಲೆಲ್ಲ ಚಿಕನ್ ಎಲ್ಲ ಕೊಡ್ತಾ ಇದ್ನಲ್ಲ, ಅವಾಗ ನಾನು ಕೊಟ್ಟು ಹೋದ್ಮೇಲೆ ಬಂದು ಆ ಮೂಳೆ ಅದು ಇದೆಲ್ಲ ತೆಗೆದು ತಿನ್ನೋದು. ಆ ಥರ ಅಭ್ಯಾಸ ಮಾಡ್ತಿತ್ತು. ಮತ್ತು ಅದ್ರ ಜೊತೆಗೆ ಊಟ ಕೊಟ್ಟು ಅಭ್ಯಾಸ ಮಾಡೋದು. ಅಂದರೆ ಡೈಲಿ ನೀವು ಚಿಕನ್ನು ಮತ್ತು ಫಿಶ್ ಹಾಕ್ತಿರಲ್ಲ ನಾಯಿಗಳಿಗೆ ಮತ್ತು ಬೆಕ್ಗಳಿಗೆ, ಅವಾಗ ಅದು ಕೂಡ ಬರ್ತಾ ಇತ್ತು. ಆದರೆ ಎದ್ರುಕೊಂಡು ಓಡೋಗ್ತಿತ್ತು ಸ್ಟಾರ್ಟಿಂಗು. ಆಮೇಲೆ ರೂಢಿ ಆಯಿತು. ಸರಿ. ಮತ್ತು ಊಟ ಕೊಡುವಾಗ ಹೆಸರಿಟ್ಟು ಕರೆದು ಸ್ವಲ್ಪ ಅಭ್ಯಾಸ ಮಾಡಿ. ಇವಾಗ ಇಷ್ಟೊಂದು ಇದರಲ್ಲಿ ಖುಷಿಯಾಗುತ್ತೆ ಸರ್. ನಿಜವಲ್ಲೂ ಈ ಥರ ಒಂದು ಸಂಬಂಧ ಬೇರೆ ಯಾರಿಗೂ ಸಿಕ್ಕಿರಲ್ಲ. ಒಂದು ಕಾಡು ಪ್ರಾಣಿ ನಿಮ್ಮ ಹತ್ರ ಅಷ್ಟೊಂದು ಅವಿನಾಭಾವ ಸಂಬಂಧ ಇಟ್ಕೊಂಡಿದೆ. ಸಂಜೆ ಹಾಕೂಡಲೇ ಬರುತ್ತೆ, ಚಿನ್ನಕುಟ್ಟಿ ಅಂದ್ಕೊಳ್ಳೆ ಬರುತ್ತೆ ಅಂದರೆ ಇದಕ್ಕೇನು ಓಡಿಸಿದೆ ಹೇಳಿ? ಇದಕ್ಕೆ ಮಾತುಗಳೇ ಇಲ್ಲ, ನಿಜವಲ್ಲೂ ಹೇಳ್ತಾ ಇದ್ದೀನಿ ನಾನು. ನೋಡ್ತಾ ಇದ್ದೀರಾ ಕಾಡಂದಿ ಮೊಸರನ್ನ ತಿಂತಾ ಇದೆ. ಡೈಲಿ ಇದು ಸುತ್ಕೊಂಡ್ಬರುತ್ತೆ ಕಾಡೆಲ್ಲ ಸುತ್ಕೊಂಬಂದಾದ್ಮೇಲೆ ಸಂಜೆ ಹಾಕೂಡಲೇ ಇಲ್ಲಿಗೆ ಬರುತ್ತೆ. ರೂಬನ್ ಸರ್ ಇದ್ದಾರೆ, ನನಗೆ ಊಟ ಹಾಕ್ತಾರೆ ಅಂತೇಳಿ. ನೋಡಿ, ಈ ಥರ ಒಂದು ಅವಿನಾಭಾವ ಸಂಬಂಧ ನೀವೆಲ್ಲೂ ನೋಡೋದಕ್ಕಾಗಲ್ಲ. 1 ಗಂಟೆ 2 ಗಂಟೆ ಮಲಗ್ತೀನಿ. ಆಮೇಲೆ ಒಂದು 4:15 4:45 ಎದ್ದು ಒಂದ್ಸಲ ಊಟ ಕೊಟ್ಟರೆ ಊಟ ತಿಂದು ಕಾಡಿಗೆ ಹೋಗುತ್ತೆ. ಅಂದರೆ ಬೆಳಿಗ್ಗೆ 4 ಗಂಟೆಗೆ ಹೋಗುತ್ತಾ? ಹೌದು. ಡೈಲಿ 4 ಗಂಟೆಗೆ ಎದ್ದೇಳ್ತೀರಾ ನೀವು? ಎದ್ದು ಅದಕ್ಕೋಸ್ಕರ ರೆಡಿ ಮಾಡ್ತೀರಾ? ಅದೇನು ತಿನ್ನಬೇಕು ಅದನ್ನು? ಅಂದರೆ ಏನು ಕೊಡ್ತೀರಾ? ಚಿಕನ್ ಸೂಪ್ ಅನ್ನಗೆ ಹಾಕಿ ಮಿಕ್ಸ್ ಮಾಡಿ ಕೊಡೋದು. ಮತ್ತೆ ಬೆಳಿಗ್ಗೆ ಅಲ್ಲಿ ಬೆಕ್ಕಿದೆಯಲ್ಲ ಮಾರ್ಕೆಟಲ್ಲಿ, ಅಲ್ಲಿ ಕೊಡೋದು ಹೋಗ್ಬೇಕು. ಅಲ್ಲೂ ಮಾರ್ಕೆಟಲ್ಲಿ ಅಲ್ಲೂ ಕೂಡ ಬೇಕಿದೆ, ಅದಕ್ಕೂ ಕೊಡ್ತೀರಾ? ಇಲ್ಲಿ ರೋಡಿಂದ ಮನೆಗಳು ಇದೆ, ಅಲ್ಲಿ 2-3 ಬೆಕ್ಕಿದೆ. ಅವಕ್ಕೆಲ್ಲ ಹೋಗಿ ಊಟ ಕೊಟ್ಟು ಬರೋದು. ಇಲ್ಲಿ ಮಾತ್ರ ಅಲ್ಲ, ಹೊರಗಡೆ ಕೂಡ ಬೆಕ್ಗಳಿಗೆ ನೀವು ಊಟ ಕೊಡ್ತೀರಾ? ಹೌದು. ನೀವು ದುಡಿಯೋ ದುಡ್ಡು ಇಲ್ಲಿ ಗ್ಯಾರೇಜಲ್ಲಿ ಎಷ್ಟೋ ಒಂದು ದಿವಸಕ್ಕೆ ಹೆಚ್ಚು ಕಡಿಮೆ ಒಬ್ಬರೋ ಅಥವಾ ಬರೋದೇ ಇಲ್ಲ. ಬಂದಿದ್ದ ದುಡ್ಡಲ್ಲಿ ನೀವು ಈ ಥರ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಕಂಪ್ಲೀಟ್ ಪ್ರಾಣಿಗಳಿಗೆ ಸಾಕೋದಕ್ಕೆ ಇಡ್ತಾ ಇದ್ದೀರಾ. ನಿಮ್ಗೆ ಏನು ಇನ್ಸ್ಪಿರೇಷನ್ ಈ ಥರ ಮಾಡೋದಕ್ಕೆ? ಅಂದರೆ ಇದು ನಿಮಗೆ ತುಂಬ ಖುಷಿ ಕೊಡುತ್ತಾ? ಯಾವ ಥರ ಅಂತ? ಅಂದರೆ ಈಗ ಬರುವಾಗ ಏನು ತಂದಿಲ್ಲ, ಹೋಗುವಾಗಲೂ ಏನು ತಗೊಂಡೋಗಲ್ಲ. ಹೌದು. ಇರೋ ತನಕ ನಂದು ನಿಂದು ಯಾಕೆ ಇದು? ಅದಕ್ಕಿಂತ 4 ಪ್ರಾಣಿ ಚೆನ್ನಾಗಿರ್ತದಲ್ಲ. ನಾವು ದುಡ್ಡು ಇಟ್ಕೊಂಡ್ರೆ ನಾವು ಒಬ್ಬನೇ ಚೆನ್ನಾಗಿರ್ಬೇಕು. ಹೌದು. ಇವಾಗ ಇದು ಖರ್ಚು ಮಾಡೋದ್ರಿಂದ ಇಷ್ಟು ಪ್ರಾಣಿ ಎಲ್ಲ ಉಳಿದಿದೆ ಅಲ್ಲಿ. ಇಲ್ಲಾಂದರೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಒಟ್ಟಿಗೆ ಏನಿಲ್ದಂಗೆ ಸುಮ್ಮನೆ ಸಾಯ್ತೀವಿ. ಎಷ್ಟು? 72 ಬೇಕಿತ್ತಾ? 72 ಇತ್ತು. 120 ಮೊಲ ಗೂಡುಗಳಿಗೆ, ಮತ್ತು 18 ಇಲ್ಲಿ ಗೂಡೆಲ್ಲ ಉಂಟು. ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೆ. ಇಲ್ಲಿ ಉಂಟು ಗೂಡೆಲ್ಲ. ಈಗಲೂ ಇದೆಯಾ? ಈಗಲೂ ಇದೆ ನೋಡಿ. ಇದೆಲ್ಲ ಮೊಲದ ಗೂಡೆ. ಇದು ಇನ್ನು ಮೇಲೆಲ್ಲ ಉಂಟು. ಕಾಡು ಮೊಲನಾ? ಅಲ್ಲಲ್ಲ, ಇದು ಫಾರಮ್ದು. ನೀವು ಸಾಕಿದ್ರಾ? ನಾನು ಸಾಕಿ. ಅಲ್ಲಲ್ಲ, ನೀವು ಇದ್ರೊಳಗಡೆ ಹೆಂಗೆ ಬಿಡ್ತಿದ್ರಿ? ಅಂದರೆ ನಾನು ಇದು ಅಭ್ಯಾಸ ಆಗಲಿ ಅಂತ ಕಾಡಿಗೆ.
ಗೂಡು ಒಳಗೆ ಸಿಕ್ಕಾಪಟ್ಟೆ ಆಯ್ತಲ್ಲ. ಅಭ್ಯಾಸ ಆಗಲಿ ಅಂತ ಬಿಟ್ಬಿಡ್ತಿದ್ರಿ. ಹೌದು. ಬನ್ನಿ ಅದೊಂದು ಸ್ವಲ್ಪ ತೋರಿಸಿ ಹತ್ರದಿಂದ. ಅದನ್ನು ಈ ಟೈರೆಲ್ಲ ಇದು ಕರೆದ್ರೆ ಓಡಿ ಬರೋಂಥ ಪ್ರಾಣಿ. ಅಲ್ಲ, ನಾಟಿ ಮೊಲನ ನೀವು ಕಾಡಿಗೆ ಬಿಟ್ಟಿದ್ರಿ. ಅದು ಅದೇ ಗೂಡು ಮಾಡ್ಕೋತಾ ಇತ್ತು. ಹೌದು. ಫಾರೆಸ್ಟ್ ಮೊಲ ಅಲ್ಲ, ಅದು ನಾರ್ಮಲ್ ಮೊಲ. ನಾರ್ಮಲ್. ರೂಬನ್ ಸರ್ ಸಾಕಿರ್ತಾರಲ್ಲ ಮೊಲ, ಅವೆಲ್ಲ ಇಲ್ಲೇ ಬಂದ್ಬಿಟ್ಟು ಗೂಡು ಮಾಡ್ಕೊಂಡಿರೋಂಥದ್ದು. ಆದರೆ ಇವಾಗ ಮೊಲ ಒಂದೂ ಇಲ್ಲ, ಯಾಕಂದರೆ ಎಷ್ಟೋ ಜನ ಇಲ್ಲಿ ಕತ್ಕೊಂಡು ಹೋಗಿದ್ದಾರೆ ಮೊಲನ. ಮತ್ತು ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂದರೆ ಮೊಲನ ತಿಂದ್ಬಿಟ್ಟಿದ್ದಾರೆ. ಹಾಗಾಗಿ ಇವಾಗ ಗೂಡು ಮಾತ್ರ ಉಳ್ಕೊಂಡೈತೆ. ಅಮ್ಮ ಅಪ್ಪ ಅಮ್ಮ ಎಲ್ಲ ಊರಲ್ಲಿದ್ದರು. ಮತ್ತು ಅವರು ತೀರೋಗಿ ಒಂದು 15 ವರ್ಷ ಆಯಿತು. ನೀವು ಒಬ್ಬರೇ ಬಂದಿದ್ದಿಲ್ಲ ಕೆಲಸಕ್ಕೆ? ಇಲ್ಲ, ಇಲ್ಲಿ ರಿಲೇಷನ್ ಇದ್ದು ರಿಲೇಟಿವ್ಸ್ ಇದ್ರು. ಓಕೆ. ಇಲ್ಲಿಗೆ ಕರ್ಕೊಂಬಂದ್ರು. ಕೆಲ್ಸಕ್ಕೆ ಸೇರಿಸಿದ್ರು. ಹೌದು. ಮತ್ತೆ ಇಲ್ಲಿ ಬಂದು ನೋಡುವಾಗ ಗಾಡಿ ಒಂದೂ ಇಲ್ಲ. ಕಂಪನಿಯಲ್ಲಿ ಮಾತ್ರ ಒಂದು 3 ಬುಲ್ಲಟ್ ಓಡ್ತಾ ಇತ್ತು. ಮತ್ತೆ ಅದು ಬಿಟ್ರೆ ಬೇರೆ ಗಾಡಿ ಯಾವುದೇ ಇಲ್ಲ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಅವಾಗ 1979ರಲ್ಲಿ ಇನ್ನು ಕಂಪ್ನಿ ಸ್ಟಾರ್ಟ್ ಆಗಿ 4 ವರ್ಷ ಆದಾಗ ಹೇಳ್ತಾ ಇದ್ದೀರಾ? ಆಮೇಲೆ ಒಂದೊಂದು ಗಾಡಿಯಾಗಿ ಬರ್ಲಿಕ್ಕೆ ಶುರು ಆಯ್ತು. ಆಮೇಲೆ ನನಗೆ ಇದೇ ಗಾಡಿ ಇಟ್ಕೊಂಡು ನಾನು ರಿಪೇರ್ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ಅಂದ್ರೆ ಗ್ಯಾರೇಜ್ ಮಾಡ್ಕೊಂಡು ಮುಂಚೆಯಿಂದನೇ ನಿಮಗೆ ಗ್ಯಾರೇಜ್ ಕೆಲಸ ಗೊತ್ತಿತ್ತಾ? ಹೌದು. ಅಂದ್ರೆ ಫಸ್ಟ್ ಇಂದನೂ ಗ್ಯಾರೇಜ್ ಕೆಲಸನೇ ಮಾಡ್ತಿರೋದಾ ಅಥವಾ ಇಲ್ಲಿ KOC ಅಲ್ಲಿ ಏನಾದ್ರು ಕೆಲ್ಸಕ್ಕೆ ಸೇರ್ಕೊಂಡಿದ್ರಾ? ಅಂದ್ರೆ ಇಲ್ಲಿ ನನಗೆ ಜಾಬ್ ಸಿಕ್ಕಿತ್ತಮ್ಮ. ಎಲ್ಲಿ? ಇಲ್ಲಿ ಕಂಪನಿಯಲ್ಲಿ. ನಾನು ಆ ಕೆಲಸ ಗೌರ್ಮೆಂಟ್ ಕೆಲಸನೇ ಬೇಡ ಅಂತ ಹೇಳಿ ನಾನು ಇದೇ ಕೆಲಸ ಮಾಡ್ಕೊಂಡು ಇಲ್ಲಿ. ಓ, ನಿಮಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿತ್ತಾ? ಅಂದ್ರೆ ಗೌರ್ಮೆಂಟ್ ಕೆಲಸ ಎಲ್ಲ ಭಾರಿ ಇದು. ಹಂಗಾಗಿ ನನಗೆ ಇಷ್ಟ ಆಗಿಲ್ಲ. ಗ್ಯಾರೇಜ್ ಕೆಲಸನೇ ಕೈ ಹಿಡಿದಿರೋದು ನಿಮಗೆ. ಎಷ್ಟು ಏಜ್ ನಿಮಗೆ? ನನಗೆ 60 ಆಯ್ತು. ನೋಡಿ, 60 ಏಜ್ ಆಗಿದೆ. ಇವತ್ತು ಕೂಡ ಅವರು ಏನೋ ಆತ್ಮಸ್ಥೈರ್ಯನ ಕಳ್ಕೊಂಡಿಲ್ಲ. ಇಡೀ ಕಾಡಲ್ಲಿ ಇಡೀ ಇದರಲ್ಲಿ ಒಬ್ಬರೇ ವಾಸಿಸ್ತಾ ಇದ್ದಾರೆ ಈ ಗ್ಯಾರೇಜ್ ಒಳಗಡೆ. ನಾಯಿ, ಬೆಕ್ಕು, ಅಲ್ಲೂ ಕೂಡ ನಾಯಿ, ಒಳಗಡೆನೂ ಬೆಕ್ಕು, ಮರಿ. ಇದೇ ಜೀವನ ಇವರಿಗೆ. ಇದೇ ಒಂದು ಪ್ರಪಂಚ ಸರ್. ಇದೇ ನಿಮಗೆ ಪ್ರಪಂಚನ ಅಥವಾ ಏನು? ನಿಮಗೆ ಹೊರಗಡೆ ಹೋಗ್ಬಿಟ್ಟು ನಮ್ಮ ಥರ ನಾರ್ಮಲ್ ಲೈಫ್ ಬದುಕಬೇಕು ಅಂತ ಆಸೆ ಆಗಲಿಲ್ವಾ? ಯಾಕಂದರೆ ಅಪ್ಪ ಅಮ್ಮ ಬೇರೆ ಕಡೆ ಇದ್ರು ಅಂತ ಹೇಳ್ತಿದ್ದೀರಾ. ಅಪ್ಪ ಅಮ್ಮನ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಒಬ್ಬರೇ ಏನಕ್ಕೆ ಇರಬೇಕು ಅಂತ ನಿಮಗೆ ಅನಿಸ್ತು? ಅಂದರೆ ಈಗ ಮನುಷ್ಯರ ಜೀವನ ಸುಮಾರು ಜಾಗದಲ್ಲಿ ನೋಡಿದ್ದೀನಿ. ಅದು ನೋಡಿದ ಮೇಲೆ ನಮಗೆ ಈ ಜೀವನ ಸರಿ ಆಗಲ್ಲ ಅಂತೇಳಿ ಈ ಲೈಫಿಗೆ ಬಂದಿದೆ. ಅಪ್ಪ ಅಮ್ಮ ತೀರೋಗಿದ್ದು ನಿಮಗೆ ಗೊತ್ತಾಯ್ತಾ ಅಥವಾ ಯಾವ ಥರ? ಹೋದ್ರಾ? ಹೋಗಿ ಬಂದ್ರಿ? ಫೋನಲ್ಲಿ ಮಾತಾಡ್ತಿದ್ರಿ ಅಪ್ಪ ಅಮ್ಮನ ಜೊತೆ ಎಲ್ಲ? ಇಲ್ಲ, ಅವಾಗ ಫೋನ್ ಏನು ಇಲ್ಲ. ಫೋನ್ ಇರಲಿಲ್ಲ. ಮತ್ತೆ ಹೆಂಗೆ ವಿಚಾರ ಮುಟ್ಟಿಸಿದ್ರು ನಿಮಗೆ? ಲೆಟ್ರ್. ಮತ್ತೆ ಇನ್ನೊಂದು, ಈಗ ಅಣ್ಣ ತೀರೋಗಿದ್ದಾನ. ಅದಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ನನಗೆ. ಲೇಟಾಗಿ ಗೊತ್ತಾಯ್ತಾ ಏನಾದ್ರು? ಇಲ್ಲ, ಲೇಟ್ ಇಲ್ಲ, ಗೊತ್ತಾಯ್ತು. ಬಟ್ ಹೋಗ್ಲಿಕ್ಕೆ ನನಗೆ ಸೊಂಟ ನೋವು. ಈ ಜರ್ನಿ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಓಕೆ. ಇವಾಗ ಎಲ್ಲೂ ನೀವು ಜರ್ನಿನೇ ಮಾಡೋಕ್ಕಾಗಲ್ಲ, ಇಲ್ಲೇ ನಡ್ಕೊಂಡೇ ಓಡಾಡಬೇಕು, ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇರಬೇಕು, ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ನಿಮಗೆ ಸೊಂಟ ನೋವು ಜಾಸ್ತಿ ಆಗಿಬಿಟ್ಟಿದೆ. ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ತೀನಿ, ನಿಮಗೆ ನಾವು ಇದೀವಿ ಅಂತ ಒಬ್ಬರಾದ್ರೂ ಹೇಳಿದ್ರಾ ಬಂದು? ಇಲ್ಲ, ಯಾರು ಹೇಳಿಲ್ಲ. ಸ್ನೇಹಿತರೆ, ಕೇಳಿಸ್ಕೊತಾ ಇದ್ದೀರಾ? ಇಂಥ ಕಾಡಲ್ಲಿ ಇಂಥ ಒಂದು ಗ್ಯಾರೇಜ್ ಮಾಡಿಕೊಂಡು ಲೈಟ್ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ಏನೂ ಇಲ್ಲ. ಒಬ್ಬರೇ ವಾಸವಾಗಿದ್ದಾರೆ. ಅದಲ್ಲದೆ ಬೆನ್ನು ಕೂಡ ತುಂಬ ಇದೆ ಅಂತ ಹೇಳ್ತಿದ್ದಾರೆ. ಇಂಥವ್ರಿಗೆ ನಾವು ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಮತ್ತು ವೀಡಿಯೋದಲ್ಲೂ ಕೂಡ ಅಪಿಯರ್ ಆಗಿ ಮಾಡಿರ್ತೀನಿ. ದಯಮಾಡಿ ನಿಮಗೆ ಹಂಬಲ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ನಿಮ್ಗೆ ಇಷ್ಟೇ ಅಂತಲ್ಲ, 5 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ, ಎಷ್ಟಾಗುತ್ತೋ ಅಷ್ಟು UPI ಮಾಡಿ. ನಿಮ್ಮ ಕೈಲಾದಷ್ಟು ನಮ್ಮ ರೂಬನ್ ಸಾರ್ಗೆ ಸ್ವಲ್ಪ ಹೆಲ್ಪ್ ಮಾಡಿ. ಪಾಪ ಅವನು ಇದನ್ನೇ ತ್ಯಾಗ ಮಾಡಿಬಿಟ್ಟು ಪ್ರಾಣಿಗಳನ್ನೇ ಬಾಳು, ನನ್ನ ಪ್ರಾಣಿಗಳದೇ ಸಂಸಾರ ಅಂತೇಳಿ ಅವರೆಲ್ಲ ದೊಡ್ಡ ಫ್ಯಾಮಿಲಿ ಬಿಟ್ಕೊಂಡು ಅವ್ರು ಜೀವನ ಮಾಡ್ತಾಯಿದ್ದಾರೆ. ನಿಮ್ಮ ಕೈಲಿ ಆದಷ್ಟು ಸರ್, 1 ರೂಪಾಯಿನೋ 5 ರೂಪಾಯಿನೋ ನಿಮ್ಗೆ ಎಷ್ಟು ಆಗುತ್ತೋ ನಿಮ್ಗೆ ಆದಷ್ಟು ಸಹಾಯ ಮಾಡಿ ನಮ್ಮ ರೂಬನ್ ಸಾರ್ಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಬಂದಿದ್ದ ದುಡ್ಡಲ್ಲಿ ಅವರು ಇಲ್ಲಿ ಇನ್ನೂ ಪ್ರಾಣಿಗಳನ್ನ ಜಾಸ್ತಿ ಸಾಕ್ತಾರೆ. ಬೇರೆ ಕಡೆ ಏನಾದ್ರು ಸ್ಥಳಾಂತರ ಆದರೆ ಅಲ್ಲೂ ಕೂಡ ಇದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಪ್ರಾಣಿಗಳನ್ನ ಮತ್ತೆ ಸಾಕ್ಬೋದು. ತುಂಬ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ನಾವೆಲ್ಲ ಹೇಳಿದ್ದೀವಿ, ಎಲ್ಲ ಥರನೂ ನಿಮಗೆ ಮುಟ್ಸಿದ್ದೀನಿ ವಿಡಿಯೋ ಮುಖಾಂತರ. ನಿರ್ಧಾರ ನಿಮಗೆ ಬಿಟ್ಟಿದ್ದು ಇವ್ರ ಲೈಫ್ನ ಹೆಂಗೆ ಬದಲಾಯಿಸೋದು ಅನ್ನೋದು. ನಾನು ಹೇಳೋದಿಷ್ಟೇ, 1 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ದುಡ್ಡೇ ನಿಮ್ಮ ಕೈಲಾಗಿ ಸಹಾಯನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.